ಇನ್ನು ನೀವೇನಾನ ಹಿಂಗೆ ಮಾಡಲಿಲ್ಲ ಅಂದರೆ ನೀವು ಮಾಡಲ್ಲು ಅಂತೀರ. ಹಾಗೆ ನನ್ನ ಸಂತೋಷ, ಕರ್ನಾಟಕ ಮಾಡಿ ನಮ್ಗೆ ಸಂತೋಷ. ಮಾಡಲ್ ಅಂತೀರ. ನೀವು ಇದೇ ಥರ ಮಾಡ್ಕೊಂಡು ಹೋದರೆ ನೀವು ಮುಂದೆ ನೀವು ಆ ತಾರತಮ್ಯ ಏನಿದೆ 10 ವರ್ಷದ್ದು, ಇನ್ನೊಂದು 10 ವರ್ಷ ಹೋದರೆ 15 ವರ್ಷಕ್ಕೆ ಹೋಗ್ತದೆ. ಮುಂದೆ ಇದನ್ನು ನಾವು ದೂರ ಆಗೋಗ್ತೀರಿ. ಆ ದೂರ ಆಗಬಾರ್ದು ಅಂತ ನೀವು ಆಶಯ ಇಟ್ಕೊಂಡಿದ್ದೀರಾ ಅಂತ ನನ್ನ ಭಾವನೆ. ಮುಖ್ಯಮಂತ್ರಿಗಳು ಆ ಆಶಯ ಇದೆ, ನಿಮಗೆ ಆ ಕಮಿಟ್ಮೆಂಟ್ ಇದೆ, ಏನಾದರೂ ಮಾಡಬೇಕು ಅನ್ನೋ ಕಮಿಟ್ ಇದೆ. ಶುರು ಮಾಡಿ. ಇವಾಗ ನೀವಿದ್ದಾಗ ಪ್ರಾರಂಭ ಮಾಡಿದ್ರೆ ಅದೊಂದು ರೆಕಾರ್ಡ್ ಆಗ್ತೈತೆ. ಮಾಡಿ. ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಕೇಳ್ತಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಅಕಸ್ಮಾತ್ ಈ ಜನ SC ST ಜನಾಂಗ ನಮ್ಮ ಹಣ ನಮ್ಮ ಹಕ್ಕು ಅಂದ್ಬಿಟ್ರೆ ನೀವೆಲ್ಲೋತೀರಾ? ನೀವು ಅವಾಗ ಎಲ್ಲೋತೀರಾ? ನೀವು ನಮ್ಮ ಹಕ್ಕು ನಮ್ಮ ಇದು ಅಂತ ಹೇಳ್ಬಿಟ್ರೆ ಹಣ ಅಂದರೆ ನೀವೆಲ್ಲೋಗ್ತೀರ? ಅವಾಗ ಸರ್ ಮಾಡೋಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು. ಸನ್ಮಾನ್ಯ DK ಶಿವಕುಮಾರ್ ಅವರು ಇರಲಿಲ್ಲ ಅವಾಗ. ಇರಲಿಲ್ಲ. ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲ, ಅವ್ರು ಕೂತಿದ್ದೆ. ನಿನಗೂ ಕೂತ್ಕೊಳ್ತೀನಿ. ಆಯಿತು. ನಿಮಗೂ ಎಕ್ಸ್ಪೀರಿಯನ್ಸ್ ಇದೆ. ಹಿಂದೆ ಇದನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ಬೆಳಗಾಮಲ್ಲಿ ಆಂಜನೇಯ ಕೋಟ್ ಗಿಟ್ ಹಾಕೊಂಡು ಫಸ್ಟ್ ಕ್ಲಾಸಿಗೆ ಬಂದ. ಇಡೀ ದೇಶದಲ್ಲಿ 84,000 ಕೋಟಿ ಇತ್ತು SC TSPಗೆ. ನಾವು ಮಾಡಿದಾಗ ಆಗ 27,000 ಕೋಟಿ ಇತ್ತು. ಇಡೀ ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದನೇ ಆವತ್ತು ನಾವೊಂದು ಕಾಯ್ದೆನ ನಾವು ಮಾಡಿದೆವು. ಈ ಹಣನ ಆ ಸಮಾಜಕ್ಕೆ ಆಯಿತು. ರೇಷಿಯೋ ಮೇಲೆ ನೀವು ಹೇಳ್ದಂಗೆ ಲೆಕ್ಕ ಹಾಕೋಕ್ಕಾಗಲ್ಲ. ಬಟ್ ಫುಡ್ಡು ವಿಚಾರ ಇರ್ಬೋದು, ಯುವ ನಿಧಿ ಇರ್ಬೋದು, ಫಾರೆಸ್ಟ್ ಹೆಣ್ಮಕ್ಳಿಗಿರ್ಬೋದು,